ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವ ಕೈ ಮುರಿದವನು. ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವ ಕೈ ಮುರಿದವನು. ಕುರುವರ ಸುತನ ಕುರುಬರ ಸುತನ ಮುಂದೆ ಕೃಷ್ಣ ಎಂದು ಕುರುಬರ ಸುತನ ಮುಂದೆ ಕೃಷ್ಣ ಎಂದು ಕುರುಬರ ಸುತನ ಮುಂದೆ ಕೃಷ್ಣ ಎಂದು ಕುಣಿಯದವ ಕುಂಟನೋ. ಕುರುಬರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವ ಕುಂಟನೋ. ಎಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಹುಟ್ಟು ಕುರುಡನು. ಹುಟ್ಟು ಕುರುಡನೋ. ಪದುಮನಾಭನ ಪಾಡಿ ಪೊಗಳದ ಸಂಗೀತ. ಪದುಮನಾಭನ ಪಾಡಿ ಪೊಗಳದ ಸಂಗೀತ. ಗಾರ್ಧಭ ರೋದನವೋ. ಪದುಮನಾಭನ ಪಾಡಿ ಪೊಗಳದ ಸಂಗೀತ. ಗಾರ್ಧಭರೋದನವೋ. ಗಾರ್ಧಭರೋದನವೋ. ಪದುಮನಾಭನ ಪಾಡಿ ಪೊಗಳದ ಸಂಗೀತ. ಗಾರ್ಧಭ ರೋದನವೋ. ಮಮತೆಯಿಂದಲೀ 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 ಕೇಶವಗೆ ನಮಸ್ಕಾರ. ಮಮತೆಯಿಂದಲೀ ಕೇಶವಗೆ ನಮಸ್ಕಾರ. ಮಮತೆಯಿಂದಲೀ ಕೇಶವಗೆ ನಮಸ್ಕಾರ ಮಾಡದವ ಮೃಗವೋ. ಮಮತೆಯಿಂದಲೀ ಕೇಶವಗೆ ನಮಸ್ಕಾರ ಮಾಡದವ ಮೃಗವೋ. ಮೃಗವೋ ಮಾಡದವ ಮೃಗವೋ. ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ
ಕಾಣದವ ಹುಟ್ಟು ಕುರುಡನು ಕುರುಡನು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭಗವದ್ವೇಷಿಣಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೋಃ ಮಾ ತೇ ಸಂಗೋಸ್ತು ಅಕರ್ಮಣಿ ಮಾತೆ ಸಂಗೋಸ್ತು ಅಕರ್ಮಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 13ನೇ ಅಧ್ಯಾಯವಾಗಿರುವಂತಹ ಕ್ಷೇತ್ರಜ್ಞ ಯೋಗವನ್ನು ನೋಡುತ್ತಿದ್ದೇವೆ. 12 ಅಧ್ಯಾಯಗಳಲ್ಲಿ ಪರಮಾತ್ಮನು ಕ್ಷೇತ್ರಜ್ಞನ ಬಗ್ಗೆ ತಿಳಿಸಿಕೊಟ್ಟು, ಕ್ಷೇತ್ರಜ್ಞನಾದ ತಾನೇ ಹೇಗೆ ಎಲ್ಲರಿಗೂ ದೊರಕುವೆನು, ಸೌಲಭ್ಯವೇನು, ನನ್ನನ್ನು ಪಡೆಯಲು ಮಾರ್ಗವೇನು, ನನ್ನೊಂದಿಗೆ ಸೇರಿಕೊಳ್ಳಲು ಯೋಗ ಯಾವ ರೀತಿಯ ಯೋಗವನ್ನು ಮಾಡಬೇಕು, ಧ್ಯಾನ, ಜಪ, ತಪಾದಿಗಳು, ಪೂಜೆ, ನಾಮಸ್ಮರಣೆಯ ಮುಂತಾದ ಸಕಲ ಸಾಧನೆಗಳು ಹೇಗೆ ಅವನನ್ನು ಒಲಿಸಿಕೊಳ್ಳಲು ಅನುಕೂಲವನ್ನಾಗಿ ಮಾಡಿಕೊಟ್ಟಿದೆ, ಇವುಗಳೆಲ್ಲವನ್ನು ಹೇಗೆ ಶಾಸ್ತ್ರದಲ್ಲಿ, ಸ್ಮೃತಿಯಲ್ಲಿ ಮತ್ತು ಶ್ರುತಿಯಲ್ಲಿ, ಎಲ್ಲಕ್ಕಿಂತ ಹೆಚ್ಚಿಗೆ ವೇದಾದಿಗಳ ಆಕರದಿಂದ, ಉಪನಿಷತ್ಗಳ ಮೂಲಕ ವಿಚಾರಧಾರೆಯಿಂದ ನಿಷ್ಕರ್ಷೆ ಮಾಡಿ ಸಿದ್ಧಾಂತವನ್ನಾಗಿ ಇಳಿಸಿದ್ದಾರೆ ಎಂಬ ಮಾತುಗಳನ್ನು ಪರಮಾತ್ಮನು ಕ್ಷೇತ್ರಜ್ಞನ ವಿಷಯದಲ್ಲಿಯೂ ಕ್ಷೇತ್ರದ ವಿಷಯದಲ್ಲಿಯೂ ಮಾತನಾಡುತ್ತಾ, ಈಗ ಕ್ಷೇತ್ರಜ್ಞನಿಗಿಂತ ಅತಿಶಯವಾಗಿರುವಂತಹ ಆ ಕ್ಷೇತ್ರಜ್ಞನನ್ನು ಸದಾಕಾಲ ಹೊಂದಿರುವಂತಹ ಕ್ಷೇತ್ರದ ವಿಷಯದಲ್ಲಿ, ಅಂದರೆ ನಮ್ಮೆಲ್ಲರ ಶರೀರದ ವಿಷಯದಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸ ಹೊರಟಿದ್ದಾನೆ. ಈ ಶರೀರದ ರಚನೆ, ಇದರಿಂದ ನಮಗೆ ದೊರಕುವ ಯಾವ ಒಂದು ಜ್ಞಾನ, ಈ ಜ್ಞಾನ ಕ್ಷೇತ್ರಜ್ಞನ ಜ್ಞಾನಗಿಂತ ಹೇಗೆ ಭಿನ್ನ, ಈ ಜ್ಞಾನದ ಸಹಾಯದಿಂದ, ಅಂದರೆ ವಾಹನ ಮತ್ತು ಅದರೊಳಗೆ ಇರುವಂತಹ ಚಾಲಕ, ಈ ರೀತಿಯ ಅರ್ಥದಲ್ಲಿ ತೆಗೆದುಕೊಂಡಾಗ ಸೂಕ್ಷ್ಮ ಭಾಗಗಳನ್ನು, ಸೂಕ್ಷ್ಮ ಕಾರ್ಯವನ್ನು ಮಾಡುವಂತಹ ಒಳಗಿನ ಅವಯವಗಳನ್ನು ತಿಳಿಸಿಕೊಡುತ್ತಾ, ಈ ಕ್ಷೇತ್ರದ ಬಗ್ಗೆಯೂ ಚಾಲಕನಿಗೆ ಸಂಪೂರ್ಣ ಜ್ಞಾನವು ಇರಬೇಕು. ಆಗ ಈ ವಾಹನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಅನುಕೂಲವಾಗುವುದು. ಇಲ್ಲ ಹೋದರೆ ಈ ವಾಹನವನ್ನು ವೃಥಾ ಪಡೆದುಕೊಂಡರೂ ಹುಟ್ಟಿನಿಂದ ಸಾಯುವ ತನಕ ಸುಮ್ಮನೆ ಅದರೊಳಗೆ ವಾಸ ಮಾಡುವ ಬಾಡಿಗೆ ಮನೆಯಂತೆ ಮತ್ತೆ ಈ ದೇಹವನ್ನು ಸಾವಿನಲ್ಲಿ ಕಳೆದುಕೊಳ್ಳುವ ಸಾಮಾನ್ಯ ಜನರಂತೆಯೇ ಇದ್ದು ಹೋಗಿಬಿಡುತ್ತಾನೆ. ಅದಾಗದು
ಆ ರೀತಿಯಾಗಬಾರದು ಎಂದರೆ ಕ್ಷೇತ್ರವನ್ನು ತಂತಾನೇ ಹೇಗೆ ಪ್ರಕೃತಿ ಉದ್ಧಾರವಾಗುವುದೋ, ಬದಲಾವಣೆಯಾಗುವುದೋ, ಅಭಿವೃದ್ಧಿಯಾಗುವುದೋ, ಹಾಗೆಯೇ ಈ ದೇಹವು ತಂತಾನೇ 2ನೇ ಅಧ್ಯಾಯದಲ್ಲಿಯೇ ಪರಮಾತ್ಮನು ತಿಳಿಸಿದಂತೆ ಹುಟ್ಟು, ಬಾಲ್ಯ, ಯೌವನ, ಪ್ರೌಢ, ವೃದ್ಧ, ಜರ ಮತ್ತು ಸಾವುಗಳನ್ನು ಒಳಗೊಂಡಂತೆ ದೈಹಿಕ ಬದಲಾವಣೆಗಳು ಉಂಟಾಗುತ್ತಲೇ ಇರುತ್ತದೆಯಾದರೂ ಇದು ಪ್ರತಿ ವಸ್ತು, ವ್ಯಕ್ತಿ, ವಿಷಯಗಳಿಗೆ ಅನ್ವಯಿಸುವಂತಹ ಸಿದ್ಧಾಂತವಾದರೂ ಅದನ್ನು ನಾವು ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ರೂಪಗಳಿಂದ ತಿಳಿದುಕೊಳ್ಳಬೇಕೆಂಬ ಪರಮಾತ್ಮನ ಇಂಗಿತವನ್ನು ಅರ್ಥ ಮಾಡಿಕೊಳ್ಳಲು ವೇದೋಪನಿಷತ್ತುಗಳೆಲ್ಲವೂ ಬಂದಿರುವುದು. ಎಲ್ಲವೂ ಕ್ಷೇತ್ರನ ಸಂಬಂಧದಿಂದಲೇ ನಾವು ತಿಳಿದುಕೊಳ್ಳಬೇಕಾಗಿದೆ. ಕ್ಷೇತ್ರಜ್ಞನು ಬರೀ ಲಕ್ಷಣಗಳನ್ನು ಹೊಂದಿರುವನೇ ಹೊರತು ಯಾವ ರೀತಿಯ ಗುಣವಾಚಕಗಳನ್ನು, ದೋಷವಾಚಕಗಳನ್ನು ಹೊಂದಿರುವುದಿಲ್ಲವಾದ್ದರಿಂದ ಆ ಕ್ಷೇತ್ರಜ್ಞನನ್ನು ತಿಳಿದುಕೊಳ್ಳಬೇಕಾದಂತಹ ಈ ಕ್ಷೇತ್ರವೆಂಬ ದೇಹವನ್ನು ಯಾವ ರೀತಿ ಇಟ್ಟುಕೊಂಡು, ಯಾವ ರೀತಿ ಯೋಗ ಸಾಧನೆಯಿಂದ ಉತ್ಕೃಷ್ಟ ಸ್ಥಿತಿಗೆ ತೆಗೆದುಕೊಂಡು ಹೋಗಬಹುದು ಎಂಬುದನ್ನು ತಿಳಿಸಿಕೊಡುತ್ತಾ ಇದ್ದಾನೆ ಪರಮಾತ್ಮನು. ಅಂದರೆ ಕಾರ್ಯಸೂಚಿಯನ್ನು ತಿಳಿಸಿಕೊಡುತ್ತಿದ್ದಾನೆ, ನೀತಿ ನಿಯಮಗಳ ಸೂಚಿಯನ್ನು ತಿಳಿಸಿಕೊಡುತ್ತಿದ್ದಾನೆ. ಈ ಆಚಾರ ಸಂಹಿತೆ ಅಂದರೆ, ಆಚಾರ ಸಂಹಿತೆ ಎಂದರೆ ಪ್ರತಿಯೊಂದು ವಸ್ತುವಿಗೂ ಅದನ್ನು ಉಪಯೋಗಿಸುವ ಬೇಕಾಗಿರುವಂತಹ ಎಲ್ಲ ಜ್ಞಾನವನ್ನು ಸೂಚನೆಗಳ ಮೂಲಕ ಕೊಡುವಂಥದ್ದೇ ಆಚಾರ್ಯ ಸಂಹಿತೆ. ಇಲ್ಲಿ ಆಚಾರ್ಯ ಸಂಹಿತೆ ದೇಹದ ವಿಷಯದಲ್ಲಿ 2 ರೀತಿ ಕೆಲಸ ಮಾಡುತ್ತದೆ. ದೇಹವನ್ನು ರಕ್ಷಣೆ, ಪೋಷಣೆ ಮಾಡುವುದರ ಜೊತೆಗೆ ಈ ದೇಹದಿಂದ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಉಪಯೋಗವೆಂದರೆ ಮತ್ತೆ 2 ಭಾಗಗಳಾಗುತ್ತದೆ. ಒಂದು ಭೋಗವಾಗಿ, ಭೋಗ ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳುವುದು, ಇನ್ನೊಂದು ಯೋಗ ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳುವುದು. ಈ ರೀತಿಯ ಭೋಗ ಮಾರ್ಗದಿಂದ ಉಪಯೋಗಿಸಿಕೊಳ್ಳುವವರು ವೃಥ ಅವರ ಆಯಸ್ಸನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಬರೀ ಭೋಗಕ್ಕಾಗಿಯೇ ಈ ಒಂದು ಶರೀರವನ್ನು ಭಗವಂತನು ಕೊಟ್ಟಿರುವುದಿಲ್ಲ. ಭಗವಂತನು ಕೊಟ್ಟಿರುವುದು ಎಂದು ಹೇಳುವುದಾದರೂ ಹೇಗೆ ಎಂದರೆ, ನಾವಂತೂ ಈ ಶರೀರವನ್ನು ರಚನೆ ಮಾಡಿಲ್ಲ. ನಮ್ಮ ತಂದೆ ತಾಯಿಗಳ ಮೂಲಕ ದೊರಕಿರುವ ಈ ಶರೀರ, ನಮ್ಮ ತಂದೆ ತಾಯಿಗಳಿಗೂ ಅವರ ಶರೀರಗಳನ್ನು ಅವರ ತಂದೆ ತಾಯಿಗಳು ಕೊಟ್ಟಿರುತ್ತಾರೆ. ಹೀಗೆ ಶರೀರವನ್ನು ಹಿಂದಿನಿಂದ ಆದಿಯಿಂದ ಕೊಟ್ಟುಕೊಂಡು ಬಂದಿರುವಂತಹ ಈ ಪರಂಪರೆ, ಅದರ ಬಗ್ಗೆ ಪರಮಾತ್ಮನು ಹೇಳಿ ಮೂಲ ಸ್ಥಾನದಲ್ಲಿ ನಾನೇ ಇದ್ದೇನೆ, ನಾನು ಮಾಯೆ ಎಂಬ ಗರ್ಭದಲ್ಲಿ ಬೀಜವನ್ನು ಬಿತ್ತುವುದರ ಮೂಲಕ ಈ ಜಗತ್ತಿನ ಉತ್ಪತ್ತಿಗೆ, ಪ್ರಕೃತಿಯ ಉತ್ಪತ್ತಿಗೆ ಎಲ್ಲದಕ್ಕೂ ಕಾರಣನಾಗಿದ್ದೇನೆ, ಮೂಲ ಕಾರಣನಾಗಿದ್ದೇನೆ ಎಂಬುದಾಗಿ ಹೇಳಿದ ಪರಮಾತ್ಮನು ಕ್ಷೇತ್ರಜ್ಞನ ವಿಷಯದಲ್ಲಿ ಎಲ್ಲವನ್ನೂ ತಿಳಿಸಿಕೊಟ್ಟು, ಕ್ಷೇತ್ರಜ್ಞನೆಂದರೆ ಯಾವ ರೀತಿ ತಿಳಿದುಕೊಳ್ಳಬೇಕು, ಇಂದಿನ ಕಾಲದ ವಿಜ್ಞಾನದ ಪ್ರಕಾರ ಒಂದು ವೈರ್ನೊಳಗೆ ಸದಾಕಾಲ ಹರಿಯುತ್ತಿರುವ ಕರೆಂಟ್ ರೂಪದಲ್ಲಿಯೋ, ಇಲ್ಲ ನದಿ ಭರದಿಂದ ಹರಿಯುತ್ತಿರುವಾಗ ಅದರಲ್ಲಿರುವಂತಹ ಒಂದು ಶಕ್ತಿ ರೂಪದಲ್ಲಿಯೋ, ಪ್ರವಾಹದ ರೂಪದಲ್ಲಿಯೋ, ಈ ರೀತಿಯ ಆ ಶಕ್ತಿಯನ್ನಾಗಲಿ ಪರಮಾತ್ಮನು ಆತ್ಮನೆಂಬ ಪದದಿಂದ ಪರಿಚಯ ಮಾಡಿಕೊಡುತ್ತಾ, ಆ ಶಕ್ತಿಯಲ್ಲಿ 2 ವಿಧ, ಪರಮಾತ್ಮ ಶಕ್ತಿ ಮತ್ತು ಆತ್ಮಶಕ್ತಿ ಎಂಬುದಾಗಿ. ಪರಮಾತ್ಮ ಶಕ್ತಿಯನ್ನು ತಿಳಿದುಕೊಳ್ಳಬೇಕಾದರೆ ಆತ್ಮಶಕ್ತಿಯ ಅವಶ್ಯಕತೆ ಇದ್ದೇ ಇರುತ್ತದೆ. ಆತ್ಮಶಕ್ತಿಗೆ ತಿಳಿದುಕೊಳ್ಳಲು ಸಹಾಯವಾಗಿರುವಂತಹ ಪ್ರಜ್ಞೆ, ಬುದ್ಧಿ, ಚಿತ್ತ, ಅಹಂಕಾರ
ಇವುಗಳೆಲ್ಲವೂ ಕ್ಷೇತ್ರದಲ್ಲಿ ವಿಕಾರ ರೂಪದಿಂದ ಅಡಗಿ ಕುಳಿತುಕೊಳ್ಳುವುದರಿಂದ ಈ ವಿಕಾರಗಳನ್ನು ನಾವು ತೊಡೆದು ಹಾಕಿ ಇದರ ಮೂಲಕ ಈ ಒಂದು ವಾಹನವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು, ಯೋಗ ಸಾಧನೆಗೆ ಇದನ್ನು ತೊಡಗಿಸಿಕೊಳ್ಳಬೇಕು ಎಂಬ ಅಧ್ಯಾತ್ಮ ಜ್ಞಾನವನ್ನು ಕೊಡುವುದಕ್ಕಾಗಿ ಈಗ ಕ್ಷೇತ್ರನ ಬಗ್ಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಿಕೊಡುತ್ತಿದ್ದಾನೆ. ಈ ಕ್ಷೇತ್ರ ಸದಾ ಬದಲಾವಣೆಗೆ ಒಳಪಟ್ಟದ್ದು. ಕ್ಷೇತ್ರವೆಂದರು, ಪ್ರಕೃತಿ ಎಂದರು, ದೇಹವೆಂದರು ಎಲ್ಲವೂ ಒಂದೇ ಎಂಬುದಾಗಿ ಹೇಳುತ್ತಾನೆ ಪರಮಾತ್ಮನು. ಈ ಕ್ಷೇತ್ರದಲ್ಲಿರುವವನಾಗಲಿ, ದೇಹದಲ್ಲಿರುವವನಾಗಲಿ, ಒಳಗೆ ಇರುವವನಾಗಲಿ ಆ ಕ್ಷೇತ್ರಜ್ಞನೇ ಆಗಿರುತ್ತಾನೆ. ಹೀಗೆ ಕ್ಷೇತ್ರಜ್ಞದ ಸಂಬಂಧದ ಜ್ಞಾನವನ್ನು ಬೇರೆ ಬೇರೆಯಾಗಿ ತಿಳಿದುಕೊಳ್ಳುವಂತಹ ಕ್ರಮವನ್ನು ಈ 13ನೇ ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸಿಕೊಡುತ್ತಲಿದ್ದಾನೆ. ಇದು ಅತ್ಯಂತ ಜಟಿಲವಾದ ವಿಷಯಗಳಾದ್ದರಿಂದ ಗಂಭೀರವಾಗಿ ಪರಿಗಣಿಸಬೇಕಾಗಿರುವುದರಿಂದ ಒಂದೊಂದು ಸೂಕ್ಷ್ಮವನ್ನು, ಸೂಕ್ಷ್ಮತರ ವಸ್ತುಗಳನ್ನು, ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಯಾವುದು ನಮಗೆ ಸ್ಥೂಲ ರೂಪದಲ್ಲಿ ಕಾಣುತ್ತದೆಯೋ ಅದು ಮಾತ್ರ ಕ್ಷೇತ್ರವೆಂಬುದಾಗಿ ತಿಳಿದುಕೊಳ್ಳಬೇಕು. ಅದರ ಸೂಕ್ಷ್ಮ ಭಾಗಗಳನ್ನು ನಾವು ಇಂಗಿತದಿಂದಲೇ ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಸೂಕ್ಷ್ಮತರಗಳನ್ನು ತಿಳಿದುಕೊಳ್ಳುವ ಈ ವಿದ್ಯೆಯೇ ಬ್ರಹ್ಮವಿದ್ಯೆ. ಪ್ರತಿಯೊಂದು ದೇಹಕ್ಕೂ ಜೀವವೆಂಬುದೊಂದಿರುತ್ತದೆ. ಆ ಜೀವವೆಂಬುದೇ ಸದಾಕಾಲ ಸಕಲ ಜೀವ ಕಣಗಳಲ್ಲಿ ತುಂಬಿಕೊಂಡಿರುವಂತಹ ಈ ದೇಹ ಉಂಟಾಗಿರುತ್ತದೆ. ಇದು ಭೌತಿಕ ಸ್ತರ. ಭೌತಿಕ ಸ್ತರದಿಂದ ಸೂಕ್ಷ್ಮ ರೂಪಕ್ಕೆ ಹೋಗಬೇಕಾದಾಗ ಮನಸ್ಸು, ಬುದ್ಧಿಗಳನ್ನು ಸೂಕ್ಷ್ಮತರವಾಗಿರುವಂತಹ ವಸ್ತು ವಿಶೇಷಗಳು ಎಂಬುದಾಗಿ ತಿಳಿದುಕೊಳ್ಳಬೇಕು. ನಂತರದ ಪ್ರಜ್ಞೆ, ಚಿತ್ತ ಇವುಗಳ ಸಹಾಯದಿಂದ ಎಲ್ಲವನ್ನೂ ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಎಂಬುದನ್ನು ಗಮನಿಸಿದ ಮೇಲೆ ಆತ್ಮನ ಪರಮಾತ್ಮನ ಇರುವಿಕೆಯನ್ನು, ಅವನ ಶಕ್ತಿಯನ್ನು, ಆ ಒಂದು ದಿವ್ಯ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ಎಲ್ಲ ಪ್ರಾಣಿಗಳಂತೆಯೇ ನಾವು ಒಂದು ಪ್ರಾಣಿಯಂತೆ ಈ ದೇಹದಲ್ಲಿ ನಾವೇ ಈ ದೇಹ ಎಂಬ ಭಾವನೆಯಿಂದ ಬದುಕಿ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಈ ಶರೀರವನ್ನು ಕಳೆದುಕೊಳ್ಳುತ್ತೇವೆ. ಆ ರೀತಿ ಕಳೆದುಕೊಳ್ಳುವುದರಿಂದ ಸುತ್ತಲೂ ನಮಗೆ ಕಾಣುವ ಸಕಲ ಜೀವರಾಶಿಗಳು ಇದೇ ಕೆಲಸವನ್ನು ಮಾಡಿ ಈ ರೀತಿಯೇ ಬಂದು ಹೋಗುತ್ತಿರುವುದರಿಂದ ಈ ಹುಟ್ಟು ಸಾವುಗಳ ಮರ್ಮವನ್ನು ತಿಳಿಸುವುದಕ್ಕಾಗಿಯೇ ಭಗವದ್ಗೀತೆಯನ್ನು ಪರಮಾತ್ಮನು ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ. ಯುದ್ಧದ ರಂಗದಲ್ಲಿ, ಯುದ್ಧದ ಸಮಯದಲ್ಲಿ ಇದು ಬೇಕಿತ್ತ ಎಂಬ ಪ್ರಶ್ನೆ ಬರುತ್ತದೆ. ಇದು ನಿಜವಾಗಿಯೂ ಬೇಡವಾದ ಜ್ಞಾನ. ಆದರೆ ಅರ್ಜುನನು ದೌರ್ಬಲ್ಯದಿಂದ ಯುದ್ಧವಾಡುವುದಿಲ್ಲ ಎಂದು ನಿಂತ ಕಾರಣದಿಂದ, ಅವನಿಂದಲೇ ಯುದ್ಧವಾಗಿಸಬೇಕಾದ ಕಾರಣದಿಂದ ಪರಮಾತ್ಮನು ಅವನನ್ನು ಸನ್ನದ್ಧನನ್ನಾಗಿ ಮಾಡುತ್ತಾನೆ. ಅವನ ಸಕಲ ಶಕ್ತಿಗಳನ್ನು, ಸಿದ್ಧಿಗಳನ್ನು ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು, ಅವನು ಕಲಿತ ಕ್ಷಾತ್ರವಿದ್ಯೆಯನ್ನು ಹೇಗೆ ಉಪಯೋಗಿಸುವುದರ ಮೂಲಕವಾಗಿ ಯಶಸ್ಸನ್ನು, ತೇಜಸ್ಸನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು, ಈ ಒಂದು ವಾಹನವೆಂಬ ಶರೀರವನ್ನು ಹೇಗೆ ಪ್ರಯೋಗಿಸಬೇಕು ಎಂಬ ಎಲ್ಲ ರೂಪುರೇಷೆಗಳನ್ನು, ಸೂಕ್ಷ್ಮತರವಾದಂತಹ ಜ್ಞಾನವನ್ನು ಕೊಡಲಾರಂಭಿಸುತ್ತಾನೆ. ಸ್ಥೂಲದ ಪರಿಚಯವನ್ನು 13ನೇ ಅಧ್ಯಾಯವಾದ ಕ್ಷೇತ್ರನ ವಿಷಯದಲ್ಲಿ ಹೇಳುತ್ತಾ ಭಗವಂತನು ಕ್ಷೇತ್ರಜ್ಞನನ್ನು, ಅವನ ಇರುವಿಕೆಯನ್ನು ತಿಳಿದುಕೊಳ್ಳುವ ಬಗೆಯನ್ನು ತಿಳಿಸಿಕೊಟ್ಟ ನಂತರ ಈಗ ಕ್ಷೇತ್ರದ ಕಾರ್ಯವೈಖರಿಯನ್ನು, ರಚನೆಗಳನ್ನು ತಿಳಿಸಲು ಹೊರಟಿದ್ದಾನೆ. ಹಿಂದಿನ ಶ್ಲೋಕಗಳಲ್ಲಿ ಪರಮಾತ್ಮನು ಹೇಳಿದಂತೆ ಕ್ಷೇತ್ರಜ್ಞನ ವಿಷಯದಲ್ಲಿ ತಿಳಿದುಕೊಳ್ಳುವಂತಹ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ,
ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದಥೋನ್ಯಥಾ ಎಂಬುದಾಗಿಯೇ ಕ್ಷೇತ್ರಜ್ಞನ ಜ್ಞಾನವನ್ನು ಅಧ್ಯಾತ್ಮ ಜ್ಞಾನವೆಂಬುದಾಗಿಯೂ ಮತ್ತು ಈ ದೇಹದ ಕ್ಷೇತ್ರದ ಜ್ಞಾನವನ್ನು ಇತರೆ ಜ್ಞಾನವೆಂಬುದಾಗಿಯೂ ಲೌಕಿಕ ಜ್ಞಾನವೆಂಬುದಾಗಿಯೂ ವಿಂಗಡಿಸಿ ಹೇಳುತ್ತಾನೆ. ಈ ಜ್ಞಾನದ ಅವಶ್ಯಕತೆ ಇಲ್ಲವೆಂಬುದಾದರೆ ಇದನ್ನು ಹೇಳುವ ಅವಶ್ಯಕತೆ ಇರುತ್ತಿರಲಿಲ್ಲ. ಆದರೆ ಯಾರೇ ಆದರೂ ಕ್ಷೇತ್ರದಿಂದ ಒಡಗೂಡಿರುವಂತಹ ನಮಗೆ ವ್ಯಕ್ತ ಪ್ರಪಂಚದಲ್ಲಿ ಕಾಣಿಸುತ್ತಿರುವುದರಿಂದ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ಅನಿವಾರ್ಯವಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಕರ್ಮೋದ್ಯುಕ್ತನನ್ನಾಗಿ ಅರ್ಜುನನನ್ನು ಮಾಡಲು ಕ್ಷೇತ್ರದ ಪರಿಚಯವನ್ನು ಈಗ ಪರಮಾತ್ಮನು ಕೊಡಿಸುತ್ತಿದ್ದಾನೆ. ಕ್ಷೇತ್ರಜ್ಞನು ತಾನೇ ಎಂಬುದಾಗಿ ಹೇಳಿಕೊಂಡರು ಅರ್ಜುನನ ಎದುರಿಗೆ ಅರ್ಜುನನಂತೆಯೇ ಭೌತಿಕ ಶರೀರವನ್ನು ಹೊತ್ತು ನಿಂತಿರುವುದಾದರೂ ಅವನು ಈ ಭೌತಿಕ ಶರೀರದಂತೆ ಅಲ್ಲ, ಎಲ್ಲ ಜೀವರಾಶಿಗಳಂತೆ ಅಲ್ಲ, ತಾನು ಇದರಿಂದ ಹೊರತಾಗಿರುವವನು. ಪ್ರಕೃತಿಂ ಸ್ವಾಮಧಿಷ್ಠಾಯ, ಪ್ರಕೃತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂಥವನು ಎಂಬ ಒಂದು ಗುಣವಿಶೇಷದಿಂದ ಆತ್ಮಗಳಿಂದ ಭಿನ್ನನಾದ ಪರಮಾತ್ಮನ ಸ್ವರೂಪವನ್ನು ವರ್ಣಿಸುತ್ತಾನೆ. ಹೀಗೆ ವರ್ಣಿಸಿದ ಆ ಕ್ಷೇತ್ರಜ್ಞನು ನಾನೇ ಆಗಿದ್ದೇನೆ ಎಂಬುದಾಗಿ ಈ ಅಧ್ಯಾಯದ ಮೊದಲ ಶ್ಲೋಕದಲ್ಲಿಯೇ ಹೇಳುತ್ತಾನೆ. ಕ್ಷೇತ್ರಜ್ಞರ ಜ್ಞಾನವನ್ನು ಕ್ಷೇತ್ರಜ್ಞನಾಗಿ ಹೇಗೆ ತಿಳಿದುಕೊಂಡೆಯೋ ಆ ಕ್ಷೇತ್ರಜ್ಞನು ನಾನೇ. ಕ್ಷೇತ್ರ ಎಂಬುದು ಈ ಶರೀರ, ಎಲ್ಲರಿಗೂ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವಂತಹ ಇಂದ್ರಿಯ ಗೋಚರವಾಗಿರುವಂತಹ ಈ ಶರೀರವನ್ನೇ ಕ್ಷೇತ್ರವೆಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಪರಮಾತ್ಮನು ಆರಂಭಿಸಿ ಕ್ಷೇತ್ರದ ಹಲವು ಬಗೆಯ ರೂಪಗಳನ್ನು ವರ್ಣಿಸ ಹೊರಟಿದ್ದಾನೆ. ಕ್ಷೇತ್ರವೆಂದರೆ ಶರೀರ ಮಾತ್ರವೇ ಇಲ್ಲ, ಪ್ರಕೃತಿ ಎಂಬುದಾಗಿ ಹೇಳುತ್ತಾನೆ. ಪ್ರಕೃತಿ ಎಂದರೆ ಎಲ್ಲ ಶರೀರಗಳು ಈ ಪ್ರಕೃತಿಯಲ್ಲಿಯೇ ಹುಟ್ಟಿ ಬೆಳೆದು ಸಾಯುತ್ತವೆ. ಆ ಒಂದು ದೇಹಗಳನ್ನು ಪ್ರಕೃತಿ ಎಂಬುದಾಗಿಯೇ ಹೇಳುತ್ತಾನೆ. ಅಂದರೆ ಪ್ರಕೃತಿಯಲ್ಲಿರುವ ಯಾವ ವಸ್ತುಗಳಿಂದ ಪ್ರಕೃತಿ ಉಂಟಾಗಿದೆಯೋ ಆ ಎಲ್ಲ ವಸ್ತುಗಳು ಅಂಶ ಮಾತ್ರದಿಂದ ಈ ಶರೀರವನ್ನು ಉಂಟು ಮಾಡಿದೆ. ಈ ಶರೀರಕ್ಕೂ ಪ್ರಕೃತಿಗೂ ಯಾವ ರೀತಿಯ ಸಂಬಂಧವೆಂದರೆ ಎರಡೂ ಏಕಸಮನಾಗಿದೆ. ಆದರೆ ಒಂದು ಏಕವನ್ನು ಪ್ರತಿನಿಧಿಸಿದರೆ ಆ ಅನೇಕವೆಂಬ ಪ್ರಕೃತಿ ನಮ್ಮ ಸುತ್ತಲೂ ಕಾಣುತ್ತಿರುವುದು, ಅನೇಕವಾಗಿ ಕಾಣುತ್ತಿರುವ ಸುತ್ತಲಿನ ಪ್ರಕೃತಿಯೇ ಅಂಶ ಸಂಭೂತರಾದ ಈ ದೇಹದಲ್ಲಿ ನಮಗಳಿಗೆ ಕೊಡಲ್ಪಟ್ಟಿದೆ. ಈ ರೀತಿಯ ಅಂಶದಿಂದ ಮಹತ್ತನ್ನು ಅಣೋರಣೀಯನ ಎಂಬ ಪದದ ಅರ್ಥವೇ ಅದು. ಅಣುವಿನಲ್ಲೂ ಪರಮಾಣುವಿನಿಂದ ಉಂಟಾಗಿರುವಂತಹ ಎಲ್ಲ ಜ್ಞಾನವನ್ನು ಕ್ಷೇತ್ರಜ್ಞನ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾಗಿರುವಂಥದ್ದನ್ನು ಮತ್ತು ಎಲ್ಲ ಅಣುಗಳು ಸೇರಿ ಉಂಟಾಗಿರುವಂತಹ ಈ ಒಂದು ಕ್ಷೇತ್ರವನ್ನು, ದೇಹವನ್ನು, ಪ್ರಕೃತಿಯನ್ನು ನಾವು ತಿಳಿದುಕೊಳ್ಳಬೇಕೆಂಬ ದಿವ್ಯ ಸಂದೇಶವನ್ನು ಪರಮಾತ್ಮನು ಈ ಮಾರ್ಗಸೂಚಿ ಮತ್ತು ದೇಹವನ್ನು ಪಾಲನೆ ಪೋಷಣೆ ಮಾಡಿ ವಾಹನವಾಗಿರುವಂಥದ್ದ ನಾವು ಹೇಗೆ ಯೋಗ ಮಾರ್ಗದಲ್ಲಿ ಉಪಯೋಗಿಸಿಕೊಂಡು ಭೋಗ ಮಾರ್ಗವನ್ನು ಸದಾ ತಂತಾನೇ ಆಗುತ್ತದೆ ಮಾಡಿಕೊಳ್ಳುತ್ತಾ ಅದರಲ್ಲಿ ಯೋಗವನ್ನು ಯಾರು ಪತ್ತೆ ಹಚ್ಚಿಕೊಳ್ಳುತ್ತಾರೆಯೋ, ಅಂದರೆ ಉದಾಹರಣೆ, ಸಾಮಾನ್ಯವಾಗಿ ನಾವೆಲ್ಲರೂ ಪುಸ್ತಕಗಳಲ್ಲಿ ಅಕ್ಷರಗಳನ್ನು ಓದಿ ಕಲಿತು ಬರೆದು ಆ ಅಕ್ಷರಗಳನ್ನೇ ನಾವು ಸರ್ವಸ್ವವೆಂಬುದಾಗಿ ತಿಳಿದುಕೊಳ್ಳುವುದಿಲ್ಲ. ಅಕ್ಷರಗಳಾಗಲಿ, ಅಕ್ಷರಪುಂಜವಾಗಲಿ, ಪದಗಳಾಗಲಿ, ಪದಪುಂಜವಾಗಲಿ, ವಾಕ್ಯಗಳಾಗಲಿ, ಇವುಗಳೆಲ್ಲವೂ ಒಂದೊಂದಾಗಿ ಮೊದಲಾಗಿ ಮೆಟ್ಟಿಲುಗಳಂತೆ ನಮಗೆ ಎತ್ತರದ ಜ್ಞಾನವನ್ನು ಕೊಡಿಸುವಂತಹ ಸಲಕರಣೆಗಳು. ಹಾಗೆಯೇ ಈ ದೇಹವು
ಒಂದು ಸಲಕರಣೆ ಮಾತ್ರ. ಈ ದೇಹದ ಸಹಾಯದಿಂದ, ಕ್ಷೇತ್ರದ ಸಹಾಯದಿಂದ ನಾವು ಕ್ಷೇತ್ರಜ್ಞನ ಪರಿಚಯವನ್ನು ಮಾಡಿಕೊಳ್ಳಬಹುದು. ಅಂತಹ ಕ್ಷೇತ್ರಜ್ಞನು ಪ್ರತಿ ದೇಹದಲ್ಲಿಯೂ ಹೃದಯ ಭಾಗದಲ್ಲಿ ಅಡಗಿ ಕುಳಿತಿರುತ್ತಿರುವನು. ಅಂತಹ ಕ್ಷೇತ್ರಜ್ಞನೇ ನಾನು ಎಂಬುದಾಗಿ ಪರಮಾತ್ಮನು ಈ ಕ್ಷೇತ್ರಜ್ಞ ಜ್ಞಾನವನ್ನು ವಿಸ್ತರಿಸುತ್ತಾ ಕ್ಷೇತ್ರದ ಒಳಗಿರುವಂತಹ ಕ್ಷೇತ್ರಜ್ಞನಿಗೆ ಸತ್ವವೆಂಬುದಾಗಿಯೂ, ಸತ್ವದ ರೂಪದಲ್ಲಿರುವ ಕ್ಷೇತ್ರಜ್ಞನು ಸತ್ಯವೆಂಬುದಾಗಿಯೂ ಮೊದಲ ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟು, ಆ ಕ್ಷೇತ್ರಜ್ಞನಲ್ಲಿ ಯಾವ ಬದಲಾವಣೆಗಳು ಆಗುವುದಿಲ್ಲ. ಆದರೂ ಈ ಕ್ಷೇತ್ರದಲ್ಲಿ ಆಗುವ ಬದಲಾವಣೆಗಳಿಂದ ನಮಗೆ ಕ್ಷೇತ್ರದಲ್ಲಿರುವ ಕ್ಷೇತ್ರಜ್ಞ ಅವನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ನಾವು ಆರೋಪಿಸಿಕೊಳ್ಳುತ್ತೇವೆ. ಹೇಗೆ? ಭೂತಾತ್ಮ, ಪರಮಾತ್ಮ, ಭೂತಾತ್ಮ ಎಂಬ ಪದಗಳ ಪರಿಚಯವನ್ನು ಮಾಡಿಕೊಡುತ್ತಾರೆ ಭೀಷ್ಮ ಮಹಾಪಿತಾಮಹರು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಈ ಭೂತಾತ್ಮ, ಪರಮಾತ್ಮ ಎಂಬ ಪದಗಳಿಗೆ ಕ್ಷೇತ್ರಜ್ಞನಾಗಿ ಒಳಗೆ ಇರುವಂತಹ ಚೈತನ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲದಿಂದ ಮೇಲೆ ಈ ವ್ಯತ್ಯಾಸಗಳನ್ನು ಯಾವ ರೀತಿ ಗುರುತಿಸಬೇಕು? ಕ್ಷೇತ್ರದ ಮೂಲಕ ಗುರುತಿಸಬೇಕಾಗುತ್ತದೆ. ಭೂತಾತ್ಮ ಎಂದರೆ ಭೌತಿಕ ಶರೀರವನ್ನು ಹೊಂದಿರುವವನು. ಭೌತಿಕ ಶರೀರದಲ್ಲಿಯೇ ಸೂಕ್ಷ್ಮ ಶರೀರವನ್ನು ಹೊಂದಿರುವವನು ಭೂತಾತ್ಮನೆಂದೇ ಎನಿಸಿಕೊಳ್ಳುತ್ತಾನೆ. ಹೀಗೆ ಭೂತಾತ್ಮನಿಗೆ ಭೌತಿಕ ಶರೀರವು, ಸೂಕ್ಷ್ಮ ಶರೀರವು ಇರುತ್ತದೆಯಾಗಿ ಅದರಲ್ಲಿಯೇ ವಾಸ ಮಾಡುವಂತಹ ಪ್ರತಿ ಆತ್ಮನು ಯಾವಾಗ ಕ್ಷೇತ್ರಜ್ಞನ ಸ್ತರಕ್ಕೆ ಏರುತ್ತಾನೆಯೋ ಸತ್ವದಿಂದ, ಆಗ ಕ್ಷೇತ್ರಜ್ಞನ ಪರಿಚಯವಾಗುತ್ತದೆ. ಎಲ್ಲರಿಗೂ ಇದು ಸಿಕ್ಕಿರುವ ಅವಕಾಶವೇ. ಪ್ರತಿಯೊಬ್ಬರೂ ವಾಹನದಲ್ಲಿ ಓಡಾಡಬಹುದು. ಆದರೆ ವಾಹನವನ್ನು 3 ಸ್ತರಗಳಲ್ಲಿ ನಾವು ತಿಳಿದುಕೊಳ್ಳಬೇಕು. ವಾಹನ ಇಂದಿನ ಕಾಲದಲ್ಲಿ ಸ್ತಬ್ಧವಾಗಿ ನಿಂತಿರುತ್ತದೆ. ಅದನ್ನು ಆನ್ ಮಾಡುವುದು ಎಂಬುದಾಗಿ ಹೇಳುತ್ತಾರೆ. ಆನ್ ಮಾಡುವುದು ಎಂದರೆ ಆ ವಾಹನ ಓಡುವುದಕ್ಕೆ ಸಿದ್ಧವಾಗಿ ನಿಂತುಕೊಂಡಾಗ ಆ ವಾಹನವನ್ನು ಓಡಲು ಸಿದ್ಧವಾಗಿದೆ ಎಂಬುದಾಗಿ ಹೇಳಬೇಕಾಗುತ್ತದೆ. ಹಾಗೆಯೇ ಓಡುತ್ತದೆಯೇ ಎಂದರೆ ಇಲ್ಲ. ಓಡುವುದಕ್ಕೆ ಮತ್ತೊಂದು ಸ್ತರ ಉಂಟು. ಗೇರ್ ಎಂಬುದನ್ನು ಹಾಕಿಯೇ ಅದನ್ನು ಓಡಿಸುವಂತಹ ಸ್ತರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಆಗಷ್ಟೇ ವಾಹನ ಓಡಲಾರಂಭಿಸುತ್ತದೆ. ಆ ವಾಹನಕ್ಕೆ ಓಡಲು ಮೂಲ ಕಾರಣವೇ ಇಂಧನ. ಆ ಇಂಧನವನ್ನೇ ನಾವು ಜೀವಶಕ್ತಿ, ಜೀವ ಎಂಬುದಾಗಿ ಹೇಳಬೇಕು. ಆ ಇಂಧನ ಶಕ್ತಿಯಿಂದ ಈ ದೇಹವೂ ಹಾಗೆಯೇ ಆಹಾರದ ಶಕ್ತಿಯಿಂದ ತನ್ನ ಅಸ್ತಿತ್ವವನ್ನು, ಉಳಿಯುವಿಕೆಯನ್ನು ಮತ್ತು ಬೆಳೆಯುವಿಕೆಯನ್ನು, ಹಾಗೆಯೇ ಇದನ್ನು ಓಡಾಟ, ಸಕಲ ಕಾರ್ಯ ಚಟುವಟಿಕೆಗಳನ್ನು ಮಾಡುವುದರ ಮೂಲಕವಾಗಿಯೂ ನಾವು ಕಾಣಬೇಕು. ಈ ಜೀವವೆಂಬುದು ಪ್ರತಿ ದೇಹದಲ್ಲಿಯೂ, ಕಣಕಣದಲ್ಲಿಯೂ, ಅಣುವಿನಲ್ಲಿಯೂ ಇರುವುದರಿಂದ ಈ ಜೀವವನ್ನೇ ಆತ್ಮವೆಂಬುದಾಗಿ ನಾವು ಒಟ್ಟಾರೆ ತಿಳಿದುಕೊಳ್ಳಲಾಗದಾಗದ್ದರಿಂದ ಆತ್ಮವೆಂಬ ಪರಮಶಕ್ತಿಯನ್ನು ತಿಳಿದುಕೊಳ್ಳಬೇಕು. ಈ ರೀತಿ ಆತ್ಮನ ಬೆಳಕಿನಲ್ಲಿ ಎಲ್ಲವೂ ನಮಗೆ ದೇಹದಲ್ಲಿ ಒಳಗಿರುವುದಾಗಲಿ, ದೇಹದಿಂದ ಹೊರಗಿರುವುದಾಗಲಿ, ಪ್ರಕೃತಿಯಲ್ಲಿರುವುದಾಗಲಿ ಎಲ್ಲವನ್ನೂ ನಾವು ತಿಳಿದುಕೊಳ್ಳಬಹುದು. ಇಂತಹ ಜ್ಞಾನವನ್ನು ಪರಮಾತ್ಮನು ಅಧ್ಯಾತ್ಮ ಜ್ಞಾನವೆಂದು ಹೇಳುತ್ತಾ ಕ್ಷೇತ್ರನ ವಿಷಯದಲ್ಲಿ ಸಪರೇಟಾಗಿ, ಬೇರೆಯಾಗಿ ಎಲ್ಲ ಜ್ಞಾನವನ್ನು ಕರುಣಿಸುತ್ತಲಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.